ಹಾಯ್ ಹಲೋ ನಮಸ್ತೆ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸವಿ ವಿನಯ್. ಇವತ್ತು ಬೆಳಿಗ್ಗೆ ನಾನು ಎದ್ದೋಳೋ ಅಷ್ಟರಲ್ಲಿ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಆಗಿತ್ತು ಮನೇಲಿ. ಹಸುವಿಗೆ ಮೈ ತೊಳೆದು ಹಾಲು ಕರಿತಾಯಿದ್ರು. ಅಷ್ಟರಲ್ಲಿ ನಾನು ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮನೆ ಕಡೆ ಹೊರಟೆ. ದೇವ್ರಿಗೊಂದು ನಮಸ್ಕಾರ ಹಾಕಿಬಿಟ್ಟು ಹಾಗೆ ಅಡುಗೆ ಮನೆ ಕಡೆ ಹೊರಟೆ. ಬೇಗ ಬೇಗ ಅವರಿಗೆ ಕಾಫಿ ಟೀ ಹಾಲು ಎಲ್ಲ ಕಾಯಿಸ್ಕೊಟ್ಟು ಅಡುಗೆ ಶುರು ಮಾಡಿಕೊಂಡೆ. ಬಸ್ಸಾರು ಅನ್ನ ಮುದ್ದೆ ಮಾಡಿ ಕೊಟ್ಟೆ. ಅವರು ಊಟ ಮಾಡಿಕೊಂಡು ಹೊಲ್ದ ಕಡೆ ಕೆಲಸ ಅಂತ ಹೊರಟರು. ಮತ್ತು ನಾನು ನನ್ನ ಮಗಳಿಗೆ ಊಟಕ್ಕೆ ಮಾಡಿಸಿ ಅವಳಿಗೆ ಸ್ನಾನ ಮಾಡಿಸಿ ಪೌಡ್ರ್ ಹಾಕಿ ಬಟ್ಟಿಟ್ಟು ಎಲ್ಲ ರೆಡಿ ಮಾಡಿ. ಬಿಸಿಲಾಗಿತ್ತು, ಆಲ್ರೆಡಿ ಜಾಸ್ತಿ ಹೊತ್ತಾಗಿತ್ತು ಹೊಲ್ದ ಹತ್ರ ಹೋಗಿ ಅವರು. ಸೊ ಅವರಿಗೆ ನೀರು ಮತ್ತು ಟೀ ಕೊಟ್ಬಿಡೋಣ ಅಂಥೇಳಿ ನಾನು ನನ್ನ ಮಗಳು ಹೊರಟ್ವಿ. ಹೋಗಿ ಹೊಲ್ದ ಹತ್ರ ಅವ್ರಿಗೆ ಟೀ ಕೊಟ್ಟು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅವರು ಮೊಮ್ಮಗಳ ಜೊತೆ ಸ್ವಲ್ಪ ಹೊತ್ತು ಖುಷಿಯಾಗಿ ಮಾತಾಡ್ತಾ ಕೂತಿದ್ರು. ಸೊ ಅದಾದಮೇಲೆ ನಮ್ಮ ಅತ್ತೆ ಸ್ವಲ್ಪ ಹೊತ್ತು ಮೊಮ್ಮಗಳ ಜೊತೆ ಹಾಗೆ ಮಾತಾಡ್ಕೊಂಡು ಕೂತಿದ್ರು. ಬಿಸಿಲು ಜಾಸ್ತಿನೇ ಇತ್ತು ತುಂಬ. ಅದಾದಮೇಲೆ ಹಾಗೆ ಗೆಟ್ ಬ್ಯಾಕ್ ಟು ವರ್ಕ್ ಅಂತ ಹೇಳ್ಬಿಟ್ಟು ಒಂದು ಬ್ರೇಕ್ ಆಗ್ತಿದ್ದಂಗೆ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡಿಕೊಂಡ್ರು. ನೋಡಿ ಆ ಥರ ರೋಲ್ ಇರುತ್ತೆ. ಆ ರೋಲ್ನ ಒಬ್ಬರು ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ತೊಗೊಂಡು ಹೋಗ್ತಾರೆ. ಈ ಕಡೆ ಎಂಡಲ್ಲಿ ಇನ್ನೊಬ್ಬರು ಅದು ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಕಟ್ ಮಾಡಿಕೊಂಡು ಅದನ್ನು ಟೈಟಾಗಿ ಎಳ್ಕೊಂಡು ವೈರ್ನ ಈ ಥರ ಪೈಪ್ನ ಹೀಗೆ ಅದಕ್ಕೆ ಕನೆಕ್ಟ್ ಮಾಡ್ಕೊತಾರೆ. ಆ PVC ಪೈಪ್ ಇದೆಯಲ್ಲ ಅದಕ್ಕೆ ಮೊದಲೇ ಆಲ್ರೆಡಿ ನಮ್ಮ ಮಾವ ಒಂದಷ್ಟು ಈ ಥರ ವಾಲ್ವ್ನೆಲ್ಲ ರೆಡಿ ಮಾಡಿಕೊಂಡು ಆ ಬ್ಲ್ಯಾಕ್ ಕಲರ್ನ ಮತ್ತು ಅದಕ್ಕೆ ನಲ್ಲಿ ಥರ ಎಲ್ಲ ರೆಡಿ ಮಾಡಿಕೊಂಡು ಆ PVC ಪೈಪಿಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಈ ಥರ ಎಲ್ಲ ಕನೆಕ್ಟ್ ಮಾಡ್ಕೊಂಡು ಆಮೇಲೆ ಆ ರೋಲ್ನ ಆ ಥರ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ತೊಗೊಂಡೋಗಿ ಎಷ್ಟು ಬೇಕೋ ಲೆಂತ್ ಅದನ್ನು ನೋಡಿಕೊಂಡು ಕನೆಕ್ಟ್ ಮಾಡ್ಕೋತಾರೆ. ನೋಡಿ ಈ ಥರ ಇರುತ್ತೆ ವಾಲ್ವು. ಈಗ ಇದು ಆಲ್ರೆಡಿ ಒಂದು ಲೈನ್ಗಳೆಲ್ಲ ಎಳೆದಿದ್ದಾರೆ. ಇದು ಅಡಿಕೆ ಸಸಿ ನೆಟ್ಟಿದ್ದೀವಿ, ಆ ಲೈನಿಗೆ ಈ ಥರ ಪೈಪ್ ಎಳೆದಿದ್ದಾರೆ. ಸೊ ಇದು ಖಾಲಿ ಇರೋ ಲೈನ್ಗೆಲ್ಲ ಇದಕ್ಕೆ ಪೈಪ್ ಎಳ್ಕೊಂಡು ಇಲ್ಲಿ ಬಟನ್ಸ್ ಸಸಿ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ವಲ್ಲ, ಅದಕ್ಕೆ ಖಾಲಿ ಇದೆ. ಈಗ ಅದನ್ನು ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನಾವು ಸಸಿ ಎಲ್ಲಿ ಹೂಣಿರ್ತೀವಿ ಅಲ್ಲಿಗೆ ಹೋಲ್ ಮಾಡಿಕೊಂಡ್ರೆ ಆಯಿತು ಕೆಲಸ. ಸೊ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ನಮ್ಮನ್ನು ಮನೆಗೆ ಹೋಗಿ ಅಂತ ಹೇಳ್ತಿದ್ರು. ಸೊ ಅವರು ವರ್ಕ್ ಕಂಟಿನ್ಯೂ ಮಾಡಿದ್ರು. ನಾವು ಮನೆ ಕಡೆ ಹೊರಟ್ವಿ. ಇಲ್ಲಿ ಬಿಸಿಲಲ್ಲಿ ನಮ್ಮ ಸಣ್ಣ ಗೂಡೆ ಕೂತಿದ್ರು, ಮಿಲ್ಕ್ ಹಾಕ್ತಾಯಿದ್ರು. ಸೊ ಬಿಸಿಲು ತುಂಬ ಜಾಸ್ತಿ ಆಗಿದೆ ಅಂತೇಳಿ ಅವರಿಬ್ಬರು ನಮ್ಮ ಅತ್ತೆ ನೆರಳಿಗೆ ಶಿಫ್ಟ್ ಮಾಡ್ತಾಯಿದ್ರು. ನಾವು ಮನೆ ಕಡೆ ಹೊರಟು ಹಾಗೆ ಇಲ್ಲೊಂದು ಹೂ ಕಾಣಿಸ್ತಾ ಇತ್ತು. ಇದನ್ನು ಒಂದು ಫೋಟೋ ತೆಕ್ಕೊಂಡು, ಇದು ಬೆಟ್ಟಂಗಡಿ ಹೂ ಅಂತ ಕರೀತಾರೆ ನಮ್ಮ ಕಡೆ. ಸೊ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟೇ ಇವತ್ತಿನ ವಿಷಯ. ಮತ್ತೆ ಸಿಗೋಣ. ಬಾಯ್.